ರಾಯಚೂರು ತಾಲೂಕಿನ ಎನ್ಎಚ್ 167 ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ತುಂಟಾಪುರ, ಮಿಟ್ಟಿಮಲ್ಕಾಪುರ, ಮಂಜರ್ಲ ಕ್ರಾಸ್, ಯರಗೇರ, ಗುಂಜಳ್ಳಿ, ಹಂಚಿನಾಳ, ಕೆರೆಬುದೂರು ಹಾಗೂ ತುಂಗಭದ್ರಾ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವೇಗದೂತ ಬಸ್ಗಳನ್ನು ನಿಲುಗಡೆಗೆ ಆಗ್ರಹಿಸಿ ಜೂನ್ 19ರಂದು ರಸ್ತೆ ತಡೆ ಮಾಡಲಾಗುವುದು ಎಂದು ಮಾದಿಗ ಮೀಸಲಾತಿ ಹಕ್ಕು ಪಡೆದ ಹೋರಾಟ ಸಮಿತಿ ಜಿಲ್ಲಾ ಘಟಕದ ಯುವ ಸೇನಾ ಅಧ್ಯಕ್ಷ ರಂಜಿತ್ ದಂಡೋರ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಮಸ್ಯೆ ಪರಿಹರಿಸುವಂತೆ ಪದೇ ಪದೇ ಅಧಿಕಾರಿಗಳಿಗೆ ಮನವಿ ಮಾಡಿದರು. ನಿರ್ಲಕ್ಷ್ಯ ಧೋರಣೆ ಮುಂದುವರೆದ ಕಾರಣ ಜೂನ್ 19ರಂದು ತುಂಟಾಪುರದಲ್ಲಿ ಬೃಹತ್ ರಸ್ತೆ ತಡೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 2023ರಿಂದಲೂ ನಾವು ಬಸ್ ನಿಲುಗಡೆ ಕೋರಿ ಮನವಿ ಸಲ್ಲಿಸುತ್ತಿದ್ದೇವೆ. ಕೆಲವೇ ದಿನಗಳು ಮಾತ್ರ ಬಸ್ ನಿಲ್ಲಿಸಿ ಮತ್ತೆ ಹಳೆಯ ಸ್ಥಿತಿ ಮುಂದುವರಿಯುತ್ತಿದೆ. ವಿವಿಧ ಗ್ರಾಮಗಳ ಜನತೆ, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಗರ್ಭಿಣಿಯರು ಬಹಳ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಸ್ ನಿಲ್ಲಿಸುತ್ತಿರುವುದಾಗಿ ಸಾರಿಗೆ ಸಂಸ್ಥೆ ಸುಳ್ಳು ವರದಿ ನೀಡಿರುವುದನ್ನು ಪ್ರತಿಭಟಿಸಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಗ್ರಾಮದ ಎಲ್ಲ ನಾಗರಿಕರು, ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಬೇಕು ಎಂದು ಕೋರಿದರು. ಉದ್ದೇಶ ರಾಯಚೂರು ತಾಲೂಕಿನ 167 ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಗ್ರಾಮಗಳಲ್ಲಿ ವೇಗದೂತ ಬಸ್ಸುಗಳು ನಿಲುಗಡೆ ಮಾಡುತ್ತಿರುವ ಕುರಿತು ಇವತ್ತು ನಮ್ಮ ಬಸ್ಸುಗಳೇನು ನಿರಂತರವಾಗಿ ನಮ್ಮ ಗ್ರಾಮಗಳ ಮೇಲೆ ಹೋಗುತ್ತಿರುವುದನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಹಲವು ಬಾರಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಏನಪ್ಪಾ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ನಾವು ಕಾಲೇಜಿಗೆ, ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಸರಿಯಾದ ಟೈಮ್ಗೆ ಬಸ್ಸುಗಳು ನಿಲ್ಲುತ್ತಿಲ್ಲ ಅಂತ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದ್ದರಿಂದ ಆ ಮನವಿಗೆ ಅವರು ಸ್ಪಂದನೆ ಮಾಡುತ್ತಾ ಇಲ್ಲ. ಸೊ ಹಂಗಾಗಿ 19ನೇ ತಾರೀಕು ರಾಯಚೂರು ತಾಲೂಕಿನ ತುಂಟಾಪುರ ಗ್ರಾಮದಲ್ಲಿ ರಸ್ತೆ ತಡೆ ಮತ್ತು ಧರಣಿ ಬೃಹತ್ ಪ್ರತಿಭಟನೆಯನ್ನು ಮಾದಿಗ ಗೌಡರ ತಾಲೂಕು ಸಮಿತಿಯಿಂದ ಹಮ್ಮಿಕೊಂಡಿದ್ದೆವು. ಇದರ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ವಿಸ್ತೃತವಾಗಿ ಹೇಳಿದರು. ಈ ಸಂದರ್ಭದಲ್ಲಿ ದುಳ್ಳಯ್ಯ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ, ಹನುಮಂತು ಜುಲಮಗೇರ, ಭೀಮೇಶು ತುಂಟಾಪುರ ಇದ್ದರು.